ಇಲ್ಲವಾಗುತ್ತಲೇ ಎಲ್ಲವಾಗುವ ಅಧ್ಯಾಯ 28. ಮರುದಿನ ಅಕ್ಷಯ್ಗೆ ಸ್ವಲ್ಪ ಬೇಗನೆ ಎಚ್ಚರವಾಯಿತು. ಪಕ್ಕದಲ್ಲಿ ನೋಡಿದರೆ ಅಭಾ ಎದ್ದು ಕುಳಿತಿದ್ದ. ಅಕ್ಷಯ್, ಅವರು ಸುಬ್ಬಾ ಇಂದ ನನ್ನ ಬಗ್ಗೆ ಏನು ಹೇಳಿದರು ಎಂದು ಪ್ರಶ್ನಿಸಿದ. ಅಕ್ಷಯ್ಗೆ ಒಂದು ಕ್ಷಣ ಗೊಂದಲವಾಯಿತು. ಎದ್ದು ಕಣ್ಣು ಬಿಡುವ ಮುಂಚೆ ಹಿಂದೆ ಮುಂದೆ ಯಾವ ಮಾತು ಇಲ್ಲದೆ ಇದೇನು ಇದ್ದಕ್ಕಿದ್ದ ಹಾಗೆ ಪ್ರಶ್ನೆ ಎಂದು ಚಿಂತಿಸುವಾಗ ಹೊಳೆಯಿತು. ನಿನ್ನೆ ರಾತ್ರಿ ಮಲಗುವ ಮುಂಚೆ ತಾನು ಹೇಳಿದ ಮಾತನ್ನು ಅಭಾ ಈಗ ಮುಂದುವರೆಸಿದ್ದಾನೆ. ವಿಚಿತ್ರ ಮನುಷ್ಯ. ನಿನ್ನೆ ರಾತ್ರಿ ನಾನು ಇದೇ ಮಾತನಾಡುವಾಗ ನೀನು ಕೇಳಿಸಲಿಲ್ಲ ಎನ್ನುವಂತೆ ನಿದ್ದೆ ಮಾಡಿಬಿಟ್ಟೆ, ಅಕ್ಷಯ್ ಅಂದ. ಆದರೆ ಈಗ ನಿನಗೆ ನನ್ನ ಮಾತು ಸ್ಪಷ್ಟವಾಗಿ ಕೇಳಿಸಿದೆಯಲ್ಲವೇ, ಹೇಳು, ನಗುತ್ತಾ ಹೇಳಿದ ಅಭಾ. ಅಕ್ಷಯ್ಗೆ ವಿಸ್ಮಯವಾಯಿತು. ಇದೇನು ಇವನಿಗೆ ಜಗಳವಾಡಿದರೆ ಬೇಸರ ಆಗಲ್ಲವೇನೋ ಅನ್ನಿಸಿ ಹೇಳಿದ. ನೀನು ಹೊರಗೆ ಎಲ್ಲರನ್ನೂ ಅದ್ಯಾವುದೋ ಶಾಂಗ್ರಿಲ್ಲಾ ಎನ್ನುವರಲ್ಲ, ಅದರ ಬಗ್ಗೆ ಪ್ರಶ್ನಿಸುತ್ತಾ ಓಡಾಡುತ್ತಾ ಇರುವೆ ಎಂದು ಹೇಳಿದರು. ನಾನು ಅದಕ್ಕೆ ಬಹುಶಃ ಇರಲಾರದು, ಅದೊಂದು ಕಲ್ಪನೆಯ ಕಣಿವೆ, ಅದರ ಬಗ್ಗೆ ಅವನಿಗೆ ನಂಬಿಕೆ ಇಲ್ಲ, ಬಹುಶಃ ಅವನು ರಾತ್ರಿ ನಿಮ್ಮ ಹಟ್ಟಿಯಲ್ಲಿ ಹೊರಗೆ ಕೇಳಿಸುವ ಹೆಜ್ಜೆ ಶಬ್ದ, ಪಿಸುಮಾತು ಎಲ್ಲದರ ಬಗ್ಗೆ ಕುತೂಹಲ ಇರಬಹುದು, ಅದನ್ನು ಕೇಳಿರಬಹುದು ಎಂದೆ. ನೋಡಿದೆಯಾ ಅಕ್ಷಯ್, ಈಗ ತಿಳಿಯಿತೆ. ನಾನು ಕಲ್ಪನೆಯ ಕಣಿವೆ ಶಾಂಗ್ರಿಲ್ಲಾ ಬಗ್ಗೆ ಕೇಳಿದರೆ ಅವರಿಗೇನು ಬೇಸರವಾಗಲಿಲ್ಲ. ಆದರೆ ನೀನು ಹೇಳಿದೆಯಲ್ಲ, ಅವರ ರಹಸ್ಯ ಯಾವುದೋ ಅದನ್ನು ಹುಡುಕುತ್ತಾ ಇರುವೆ ಎಂದು ಹೇಳಿದಾಗ ಬಹುಶಃ ಅವರಿಗೆ ಬೇಸರ ಆಗಿರಬಹುದು. ಅಭಾ ನಕ್ಕ. ಅಕ್ಷಯ್ಗೆ ಸಹ ಈಗ ಅಭಾ ಮಾತು ನಿಜ ಇರಬಹುದು ಅನ್ನಿಸಿತು. ನದಿಗೆ ಹೋಗಿ ಸ್ನಾನ ಇತ್ಯಾದಿ ಮುಗಿಸಿ ಬರೋಣ ಎನ್ನುತ್ತಾ ಅಭಾ ಎದ್ದು ಹೊರಟ. ಎಲ್ಲ ಮುಗಿಸಿ ಬರುವಾಗ ಇಬ್ಬರಿಗೂ ಗಟ್ಟಿಯಾದ ಹಾಗೂ ಬಿಸಿ ಹಾಲನ್ನು ಕೊಡಲಾಯಿತು. ಇವರು ಹಾಲಿನ ಜೊತೆ ಮತ್ತೇನೋ ಬೆರೆಸುವರು, ಆದರೆ ಅದು ಸಕ್ಕರೆ ಅಥವಾ ಬೆಲ್ಲ ಅಲ್ಲ, ಬಹುಶಃ ಜೇನು ಇರಬಹುದು. ಅಭಾನನ್ನು ಕೇಳಿದ. ಹಾಲಿನ ಜೊತೆ ಅದು ಮತ್ತೇನದು ಅಭಾ, ಅದೇನೋ ವಿಶೇಷ ರುಚಿ ಇರುತ್ತದೆ. ಅಭಾ ಹೇಳಿದ ಕನ್ನಡದಲ್ಲಿ. ಅವರಿಗೆ ಕನ್ನಡ ಸರಿಯಾಗಿ ಅರ್ಥವಾಗಲ್ಲ ಎನ್ನುವ ನಂಬಿಕೆ ಅವರಿಗೆ. ಅಕ್ಷಯ್, ಕಿರಾತಕರಲ್ಲಿ ಲಿಂಬು ಜನರು ಕಾಡಿನ ಮೂಲಿಕೆಗಳ ಪ್ರಯೋಗದಲ್ಲಿ ಪರಿಣಿತರು. ಅವರು ಯಾವುದೇ ಕಾಯಿಲೆ ಸಹ ವಾಸಿ ಮಾಡಬಲ್ಲರು. ಕಾಡಿನಲ್ಲಿರುವ ವೈದ್ಯಕೀಯ ಮೂಲಿಕೆಗಳ ಬಗ್ಗೆ ಅವರ ಜ್ಞಾನ ಅಪಾರ. ಹಾಲಿನ ಜೊತೆ ಅಂತಹದ್ದು ಏನಾದರೂ ಬೆರೆಸಿರಬಹುದು, ಅಕ್ಷಯ್ ಗಾಬರಿಯಾಗಿ ಹೇಳಿದ. ಅದು ಏಕೆ, ನಮಗೆ ಅಂತಹ ಮೂಲಿಕೆ ಏಕೆ ಬೆರೆಸುವರು, ಅದರಿಂದ ನಮಗೆ ತೊಂದರೆಯಾದರೆ? ಅಭಾ ಹೇಳಿದ. ಇಲ್ಲ ಅಕ್ಷಯ್, ಗಾಬರಿಯಾಗುವಂಥದ್ದು ಏನೂ ಇಲ್ಲ ಅನಿಸುತ್ತದೆ. ನಮ್ಮಿಂದ ಅವರಲ್ಲಿ ಯಾವುದೇ ಕಾಯಿಲೆ ಹರಡದಂತೆ ಎಚ್ಚರಿಕೆಯಿಂದ ನಮಗೆ ಏನಾದರೂ ಮೂಲಿಕೆ ಕೊಟ್ಟಿರುವ ಸಾಧ್ಯತೆ ಇದೆ. ನಾವು ಹೊರಗಿನವರಲ್ಲವೇ? ಹಾಲು ಕುಡಿದ ನಂತರ ಅಭಾ ಆ ಕಾಡಿನ ಜನರ ನಾಯಕ ಸುಬ್ಬಾನನ್ನು ನೋಡಲು ಹೊರಟ. ಅಕ್ಷಯ್ಗೆ ಅನ್ನಿಸಿತು, ಪಾಪ ನಮ್ಮಿಂದ ದೊಡ್ಡಪ್ಪ ಇಂದಾಗೆ ಬೇಸರವಾಗಿರಬಹುದು. ಇನ್ನೊಂದು ಗುಡಿಸಲಲ್ಲಿ ಇದ್ದ ಅವನನ್ನು ನೋಡಲು ಹೋದ. ಹಿರಿಯ ಅಜ್ಜ, ನಾಯಕನ ಅಪ್ಪ ಸುಬ್ಬಾ ಇಂದ ತನ್ನ ಮೊಮ್ಮಗನೊಡನೆ ಮಾತನಾಡುತ್ತಾ ಕುಳಿತಿದ್ದ. ಅಕ್ಷಯ್ ಹೋಗುವಾಗ ಆಂಗ್ಸಿ ಕೂಗಿದ, ಹಜಾರುಬ್ಬಾ ಸಾತಿಹಾರು ಆಯಿ. ಅಕ್ಷಯ್ ಹೋಗಿ ಇಂದಾಗೆ ನಮಸ್ಕರಿಸಿ ಕುಳಿತ. ಆ ಹುಡುಗ ಅಲ್ಲಿಂದ ಎದ್ದು ಹೋದ. ಸುಬ್ಬಾ ಇಂದ ನುಡಿದ, ಬಾ ಅಕ್ಷಯ್, ಹಾಲು ಕುಡಿದಾಯಿತು ಅನ್ನು. ಅಕ್ಷಯ್ ಹೇಳಿದ, ಆಯ್ತು ದೊಡ್ಡಪ್ಪ, ಇಲ್ಲಿನ ಹಾಲು ಅದೇನೋ ವಿಶೇಷ ರುಚಿ ಇರುತ್ತದೆ, ನಮ್ಮಲ್ಲಿನ ಹಸು ಹಾಲಿನಂತೆ ಅಲ್ಲ. ಸುಬ್ಬಾ ಇಂದ ಹೇಳಿದ. ಹೌದು ಅಕ್ಷಯ್, ಇಲ್ಲಿನದು ಯಾಕ್ನ ಹಾಲು ಹಸುವಿನ ಹಾಲಿಗಿಂತ ಭಿನ್ನವಾಗಿರುತ್ತದೆ. ಅಕ್ಷಯ್ ಕೇಳಿದ, ದೊಡ್ಡಪ್ಪ, ನಿನ್ನೆ ನಿಮಗೆ ಬೇಸರ ಮಾಡಿದೆ, ನೀವು ಕ್ಷಮಿಸಿದ್ದೀರಿ ಅಲ್ಲವೇ? ನಿಮ್ಮ ಬೇಸರ ದೂರವಾಯಿತೆ? ಸುಬ್ಬಾ ಇಂದ ಹೇಳಿದ. ಬೇಸರ ಎಂಥದ್ದು ಮಗು, ನಿನ್ನೆಯ ಸಂದರ್ಭ ಬೇರೆ, ಇಂದಿನ ಸಂದರ್ಭ ಬೇರೆ, ಈಗ ಬೇಸರದ ಪ್ರಶ್ನೆ ಎಲ್ಲಿಂದ ಬಂತು? ನಿಮ್ಮ ಕುತೂಹಲ ತಣಿಯುವ ಕಾಲ ಹತ್ತಿರ ಬಂದಿತು. ಅಕ್ಷಯ್ ಕೇಳಿದ ಕುತೂಹಲದಲ್ಲಿ. ಹಾಗೆಂದರೆ ಏನು ದೊಡ್ಡಪ್ಪ? ಯಾವ ಕುತೂಹಲದ ಪ್ರಶ್ನೆ ನೀವು ಹೇಳುತ್ತಾ ಇರುವುದು? ಅದ್ಯಾವುದೋ ಕಣಿವೆಯ ಬಗ್ಗೆಯೋ ಅಥವಾ ಇಲ್ಲಿನ ರಾತ್ರಿ ಕಾಲದಲ್ಲಿ ನಡೆಯುವ ರಹಸ್ಯ ಘಟನೆ ಬಗ್ಗೆಯೋ? ನೀವು ಯಾವುದರ ಬಗ್ಗೆ ಹೇಳುತ್ತಾ ಇರುವಿರಿ? ಸುಬ್ಬಾ ಇಂದ ಹೇಳಿದ. ಎರಡರ ಬಗ್ಗೆನೂ ಮಗು. ಎರಡೂ ಕುತೂಹಲ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಸಿದ್ಧಾಶ್ರಮದ ಬಗ್ಗೆ ನಿನ್ನ ಪ್ರಶ್ನೆಗೆ ಇಂದು ಉತ್ತರ ಸಿಗುವುದು. ಅಕ್ಷಯ್ಗೆ ಮತ್ತೆ ಆಶ್ಚರ್ಯ. ಮತ್ತೆ ಅದ್ಯಾವುದು ದೊಡ್ಡಪ್ಪ ಸಿದ್ಧಾಶ್ರಮ? ಅದು ಬೇರೆ, ನಾನು ಇದುವರೆಗೂ ಕೇಳಲೇ ಇಲ್ಲವೇ? ಇಂದ ದೊಡ್ಡಪ್ಪ ಗಟ್ಟಿಯಾಗಿ ನಕ್ಕುಬಿಟ್ಟ. ಸರಿ ಮಗು, ಎಲ್ಲವೂ ಒಂದೇ. ನೀನು ಹೇಳಿದ ಶಾಂಗ್ರಿಲ್ಲಾ, ಪಶ್ಚಿಮದವರು ಹೇಳುವ ಲಾಸ್ಟ್ ಹೊರೈಸನ್, ಈಡನ್ ಗಾರ್ಡನ್, ಬ್ಲೂ ವ್ಯಾಲಿ, ಭಾರತದ ಸ್ವರ್ಗ, ಹ್ಯಾಪಿ ವ್ಯಾಲಿ, ಸಿದ್ಧಾಶ್ರಮ
ಹೀಗೆ ಅವರವರ ಭಾವನೆಗಳ ರೀತಿ ಕರೆಯುವ ಕಣಿವೆ ಅದು. ನೀನು ಹಾಗೂ ನಿನ್ನ ಗೆಳೆಯ ಹುಡುಕುತ್ತಾ ಬಂದಿರುವ ಜಾಗ ಅದು. ಹಾಗೆ ನಿನ್ನ ಗೆಳೆಯ ಕುತೂಹಲ ತೋರಿದ ನಮ್ಮಲ್ಲಿನ ರಾತ್ರಿಯ ರಹಸ್ಯ, ನಿಮ್ಮ ಅನುಭವ ಎಲ್ಲವೂ ಒಂದೇ ವಿಷಯ ಕುರಿತಾದದ್ದು. ಅಕ್ಷಯ್ಗೆ ಅಚ್ಚರಿ. ನಿನ್ನೆ ರೇಗಾಡಿದ ದೊಡ್ಡಪ್ಪ ಇಂದು ಅದೇ ವಿಷಯ ಕುರಿತು ನಗುತ್ತಾ ಮಾತನಾಡುತ್ತಾ ಇರುವರು. ಕಾರಣ ಏನಿರಬಹುದು? ಅಕ್ಷಯ್ ಕೇಳಿದ. ಅಂದರೆ ಈಗ ನೀವು ರಹಸ್ಯವನ್ನು ಹೇಳುವಿರ ದೊಡ್ಡಪ್ಪ? ಸುಬ್ಬಾಯಿಂದ ಹೇಳಿದ. ಇಲ್ಲ ಮಗು, ನನ್ನ ಬಾಯಲ್ಲೇ ಆಗಲಿ ನಮ್ಮ ಕುಲದವರ ಬಾಯಲ್ಲೇ ಆಗಲಿ ಆ ವಿಷಯ ಬರಲಾರದು. ಆದರೆ ನಿನಗೆ ಅದು ತಾನಾಗಿಯೇ ಗೊತ್ತಾಗುತ್ತದೆ. ಇಷ್ಟು ದಿನ ನೀನು ನನ್ನ ಜೊತೆ ಸೇರಿದ ಪ್ರೇಮಕ್ಕೆ ನನಗೆ ಖುಷಿಯಾಗಿದೆ. ಆಯಿತು, ಹೋಗಿ ಬಾ. ಅಕ್ಷಯ್ಗೆ ಅಚ್ಚರಿಯಾಯಿತು. ಇದೇನು ದೊಡ್ಡಪ್ಪ, ನನಗೆ ವಿದಾಯ ಹೇಳುತ್ತಾ ಇರುವಂತೆ ಮಾತನಾಡುತ್ತಾ ಇರುವೆ? ನೀನು ತಿಳಿಸಲ್ಲ, ರಹಸ್ಯ ತಾನಾಗೆ ತಿಳಿಯುವುದು ಎನ್ನುವೆ. ನನ್ನನ್ನು ಇಲ್ಲಿಂದ ಹೊರಗೆ ಕಳಿಸುವಂತೆ ಮಾತನಾಡುತ್ತಾ ಇರುವೆ. ಅಂದರೆ ಇಂದು ನಾವು ಪುನಃ ಹಿಂದೆ ಹೋಗುತ್ತಾ ಇರುವೆವೇನು? ಸುಬ್ಬಾಯಿಂದ ಹೇಳಿದ. ಅದೆಷ್ಟು ಕುತೂಹಲ ನಿನಗೆ ಮಗು. ಆತಂಕ ಬೇಡವೇ ಬೇಡ. ಎಲ್ಲ ರಹಸ್ಯವೂ ತಾನಾಗೇ ತೆರೆದುಕೊಳ್ಳುವುದು. ಹೊರಡು, ನಿನಗೆ ಒಳ್ಳೆಯದಾಗಲಿ. ಅಕ್ಷಯ್ ಮೂಕ ವಿಸ್ಮಿತನಾಗಿ ಅಲ್ಲಿಂದ ಹೊರಗೆ ಬಂದ. ದೊಡ್ಡಪ್ಪ ಏಕೆ ಹೀಗೆ ಮಾತನಾಡಿದರು? ಅವನಿಗೆ ಅಭಾ ಎಲ್ಲಿರುವನೂ ತಿಳಿಯಲಿಲ್ಲ. ಹಳ್ಳಿಯ ಹೊರಭಾಗಕ್ಕೆ ಬಂದು ಕೆರೆಯ ಸಮೀಪ ಜಾಗದಲ್ಲಿ ಸುತ್ತಾಡಿದ. ಮೊದಲ ದಿನ ಸಂಜೆ ಗಮನಿಸಿದ ದೇವಾಲಯ ಕಾಣಿಸಿತು. ಆದರೆ ಆ ದೇವಾಲಯ ಸಂಪೂರ್ಣವಾಗಿ ಮರದ ಬೇರು ಹಾಗೂ ಬಿಳಿಲಿನಿಂದ ಮುಚ್ಚಿ ಹೋಗಿ ಯಾವ ಕಾಲದ್ದೋ ತಿಳಿಯದಂತೆ ಇದ್ದಿತು. ಹೊರಗಿನಿಂದ ನೋಡಿದರೆ ದೇವಾಲಯದ ಆಚೆ ಬೆಳಕು ಕಾಣಿಸುತ್ತಾ ಇದ್ದು ಅಲ್ಲಿ ಸೂರ್ಯನ ಬಿಸಿಲು ಕಾಣಿಸಿತು. ಬಹುಶಃ ದೇವಾಲಯ ಸಂಪೂರ್ಣ ನಾಶವಾಗಿರಬಹುದು. ಕೇವಲ ಪ್ರವೇಶದ್ವಾರ ಮಾತ್ರ ಉಳಿದು ಅದನ್ನು ಮರ ಆಕ್ರಮಿಸಿದೆ ಅಂದುಕೊಂಡ ಅಕ್ಷಯ್. ದೊಡ್ಡ ಮರವೊಂದು ಕೆಳಗೆ ಉರುಳಿ ಯಾವ ಕಾಲವಾಗಿತ್ತೋ, ಆದರೆ ಮರದ ಬುಡ ಹಾಗೂ ಕೊಂಬೆಗಳು ಅಲ್ಲಿ ಬಿದ್ದಿದ್ದವು. ದೊಡ್ಡ ಮರದ ಕಾಂಡದ ಮೇಲೆ ಅಕ್ಷಯ್ ಕುಳಿತ. ಎಷ್ಟೋ ಕಾಲವಾಯಿತು. ಅದೇನೋ ಅಕ್ಷಯ್ಗೆ ತಾನು ಬೆಂಗಳೂರಿನಿಂದ ಹೊರಟ ದಿನದಿಂದ ಎಲ್ಲವೂ ನೆನಪಾಗಲು ತೊಡಗಿತು. ಅಲ್ಲ, ನಾನು ಇದೇನು, ಎಲ್ಲಿಂದ ಹೊರಟವನು ಎಲ್ಲಿಗೆ ಬಂದು ತಲುಪುತ್ತಾ ಇರುವೆ? ನನ್ನ ಮುಂದಿನ ಗುರಿ ಏನು ಎನ್ನುವುದು ಸ್ಪಷ್ಟವಿಲ್ಲವೇ? ಮನು, ಶಂಕರ ಪಾಂಡೆ, ಕೇದಾರನಾಥ, ಮಾನಾಹಳ್ಳಿ, ಸುರಿಂದರ್ ದೊಡ್ಡಪ್ಪ ಎಲ್ಲ ನೆನಪಾದರು. ಆಮೇಲೆ ಈ ಅಭಾ ಜೊತೆ ಹೊರಟವನು ಎಲ್ಲವನ್ನೂ ಬಿಟ್ಟು ಇದ್ಯಾವುದೋ ಕಣಿವೆಗೆ ಇಳಿದೆ. ಇಲ್ಲಿ ಬಂದು ಈ ಕಿರಾತಕ ಜನರ ಸಹವಾಸ, ದೊಡ್ಡಪ್ಪ ಇಂದ ಎನ್ನುವರ ಜೊತೆ ಸ್ನೇಹ, ಇದೇನು ನನ್ನ ಬಾಳಿನ ಬಂಡಿ ಎತ್ತ ನಡೆದಿದೆ? ಯೋಚಿಸುತ್ತಾ ಕುಳಿತಿರುವಾಗ ಕೆರೆಯ ಕಡೆಯಿಂದ ಅಭಾ ನಡೆದು ಬರುತ್ತಾ ಇದ್ದ. ಅಭಾ ಬಂದವನು ಅಕ್ಷಯ್ ಪಕ್ಕ ಕುಳಿತ. ಇದೇನು ಅಭಾ, ಎಲ್ಲಿ ಹೋಗಿದ್ದೆ? ಇರುವ ಇಷ್ಟು ಚಿಕ್ಕ ಜಾಗ ಅದೆಲ್ಲಿ ಕಣ್ಮರೆ ಆಗುತ್ತೀಯಾ? ಇಲ್ಲಿ ಬಂದ ಮೇಲೆ ನೀನು ನನಗೆ ಹೆಚ್ಚು ಸಿಗುತ್ತಾ ಇಲ್ಲ, ಅಕ್ಷಯ್ ಹೇಳಿದ. ಅಭಾ ನಗುತ್ತಾ ಇದ್ದ. ಎಲ್ಲಿ ಹೋಗಲಿ ಅಕ್ಷಯ್, ನಿನ್ನ ಬಿಟ್ಟು ಹೋಗುವುದಿಲ್ಲ ಎಂದು ಹೊರಡುವಾಗ ಮಾತು ಕೊಟ್ಟಿದ್ದೆ ಅಲ್ಲವೇ? ಅಕ್ಷಯ್ ನಡುವೆ ನುಡಿದ. ಅಭಾ, ಅದನ್ನು ಬಿಡು. ದೊಡ್ಡಪ್ಪ ಇಂದ ಹೇಳಿದರೂ ಅದೇನೋ ಈ ದಿನ ನಮಗೆ ಎಲ್ಲ ರಹಸ್ಯವೂ ತಿಳಿಯುವುದಂತೆ. ಅದೇ ಶಾಂಗ್ರಿಲ್ಲಾ ಅನ್ನುವರಲ್ಲ, ಅದರ ಬಗ್ಗೆ. ಅಲ್ಲದೆ ಇಲ್ಲಿ ರಾತ್ರಿಯ ಹೊತ್ತು ನಡೆದಿದೆಯಲ್ಲ, ಅದರ ಬಗ್ಗೆ ಎಲ್ಲ ತಾನಾಗಿಯೇ ತಿಳಿಯುವುದಂತೆ. ಅಭಾ ತಣ್ಣಗೆ ಅಕ್ಷಯನ ಮುಖ ನೋಡಿದ. ನಗುತ್ತಾ ಹೇಳಿದ. ಹೌದು ಅಕ್ಷಯ್, ನಾನೀಗ ಅದರ ಬಗ್ಗೆ ನಿನಗೆ ತಿಳಿಸಲೆಂದೇ ಬಂದೆ. ನೀನು ಅದೇ ವಿಷಯ ಹೇಳುತ್ತಾ ಇರುವೆ. ಅಕ್ಷಯ್ ಆಶ್ಚರ್ಯದಿಂದ ಅಭಾನ ಮುಖ ನೋಡಿದ. ಅಭಾ ನುಡಿದ. ಅಕ್ಷಯ್, ಸ್ವಲ್ಪ ನಿಧಾನಕ್ಕೆ ನನ್ನ ಮಾತು ಕೇಳಿಸಿಕೊ. ನಾನು ಮಾನಾಹಳ್ಳಿಯಿಂದ ಹೊರಡುವಾಗ ನಿನಗೆ ಹೇಳಿದ್ದೆ, ನಾನು ನಿನ್ನ ಜೊತೆ ಸದಾ ಇರುವೆ, ಎಂತಹ ಕಾಲಕ್ಕೂ ನಿನ್ನ ಬಿಟ್ಟು ಹೋಗುವುದಿಲ್ಲ ಎಂದು. ಆದರೆ ಈಗ ಆ ಮಾತು ಮುರಿಯುವ ಕಾಲ ಬಂದಿದೆ. ನಾನು ಹಾಗೂ ನೀನು ಬೇರೆ ಆಗುವ ಕಾಲ ಬಂದಿದೆ. ಅಕ್ಷಯ್ ಕೇಳಿದ. ಅಂದರೆ ಏನು ಅರ್ಥ ಅಬ್ಬಾ? ನೀನು ನನ್ನನ್ನು ಬಿಟ್ಟು ಎಲ್ಲಿ ಹೊರಡುವೆ? ನಾನು ಹಿಂದಿರುಗಿ ಒಬ್ಬನೇ ಹೇಗೆ ಹೋಗಬಲ್ಲೆ? ಅಬಾ ಹೇಳಿದ. ಇಲ್ಲ ಅಕ್ಷಯ್, ಹೊರಟಿರುವುದು ನಾನಲ್ಲ, ನೀನು. ಅಕ್ಷಯ್ ಈಗ ಪೂರ್ತಿ ಅಚ್ಚರಿಯಲ್ಲಿ ಮುಳುಗಿದ. ಅಭಾ, ನೀನು ಏನು ಹೇಳುತ್ತಾ ಇರುವೆ? ಅಂದರೆ ನನ್ನನ್ನು ಹಿಂದೆ ಕಣಿವೆಯ ಮೇಲಕ್ಕೆ ಮಾನಾಗಾವ್ಗೆ ಕಳಿಸುವರೆ? ವಿಷಯ ತಿಳಿಸು ಸರಿಯಾಗಿ. ನೀನು ಏಕೆ ಬರುತ್ತಾ ಇಲ್ಲ? ಅಭಾ ಹೇಳಿದ. ಯಾವ ಆತಂಕ ಬೇಡ ಅಕ್ಷಯ್, ನಿನ್ನ ಒಪ್ಪಿಗೆ ಇಲ್ಲದೆ ಏನೂ ನಡೆಯುವುದಿಲ್ಲ. ನಿನಗೆ ಎಲ್ಲ ವಿವರ ತಿಳಿಸುವೆ. ಅಕ್ಷಯ್ ಏನೂ ಅರ್ಥವಾಗದವನಂತೆ ಕುಳಿತಿದ್ದ. ಅಭಾ ಏನು ಹೇಳುತ್ತಿರುವ ಎನ್ನುವುದು ಅವನಿಗೆ ಅರ್ಥವಾಗಲಿಲ್ಲ. ಅಭಾ ಮಾತನಾಡುತ್ತಾ ಇದ್ದ. ನಾವು ಒಮ್ಮೆ ಮಾತನಾಡಿದೆವು ಶಾಂಗ್ರಿಲಾ ಬಗ್ಗೆ. ಅದನ್ನು ನಮ್ಮಲ್ಲಿ ಸ್ವರ್ಗ ಎನ್ನುವರು, ಸಿದ್ಧಾಶ್ರಮ ಎನ್ನುವರು, ಹೀಗೆ ಏನೇನೋ ಹೆಸರು.
ಪಾಂಡವರು ಸಹ ಮಾನಹಳ್ಳಿ ದಾಟಿ ಸರಸ್ವತಿ ನದಿ ದಾಟಿ ಈ ಕಡೆ ಬಂದರು ಎನ್ನುವ ಪ್ರತೀತಿ. ಎಲ್ಲವನ್ನೂ ಒಮ್ಮೆಲೆ ಕಲ್ಪನೆ ಎಂದು ತಳ್ಳಿಹಾಕುವುದು ಹೇಗೆ? ನಿಜವಾಗಿಯೂ ಇರಬಹುದು ಎನ್ನುವುದು ನನ್ನ ತರ್ಕ. ಹಿಮಾಲಯ ಕಣಿವೆಗಳನ್ನು ಬಹಳ ಸಲ ಅಲೆದಿರುವೆ, ಆದರೆ ಅದರ ಬಗ್ಗೆ ನನಗೆ ಯಾವ ಮಾಹಿತಿ ಇರಲಿಲ್ಲ. ಹಾಗೆಂದು ನಾನು ಶಾಂಗ್ರಿಲಾ ಹುಡುಕುತ್ತಾ ಓಡಾಟ ನಡೆಸಿದ್ದೆ ಎನ್ನುವುದು ಸುಳ್ಳಾಗುತ್ತದೆ. ನಾನು ಅದರ ಹುಡುಕಾಟದಲ್ಲಿಯೇ ಇರಲಿಲ್ಲ. ಆದರೆ ಅದು ಇರುವುದಾದರೆ ನಾನು 20 ವರ್ಷಗಳಿಂದ ಸುತ್ತಿದರೂ ಏಕೆ ಸಿಗಲಿಲ್ಲ ಎನ್ನುವ ಪ್ರಶ್ನೆಗೆ ಸಿಗುತ್ತಾ ಇದ್ದ ಉತ್ತರ ಎಂದರೆ ಅದೊಂದು ಕರ್ಮಫಲದ ಭೂಮಿ. ಅಂದರೆ ಆ ಕಣಿವೆ ಎಲ್ಲರಿಗೂ ಕಾಣಿಸಲು ಸಾಧ್ಯವಿಲ್ಲ. ಅದರೊಂದಿಗೆ ಕರ್ಮಫಲ ಸಂಬಂಧ ಹೊಂದಿದ್ದವರು ಮಾತ್ರ ಅದನ್ನು ತಲುಪಲು ಸಾಧ್ಯ. ಈ ಸಲ ಅದು ನಮಗೆ ಕಾಣಿಸುತ್ತದೆ ಅನ್ನುವುದಾದರೆ, ತರ್ಕಬದ್ಧವಾಗಿ ಹೇಳುವುದಾದರೆ ಅದು ನಿನ್ನ ಕಾರಣಕ್ಕಾಗಿ ಕಾಣಬೇಕು ಅಲ್ಲವೇ ಅಕ್ಷಯ್? ಅದಕ್ಕೆ ಹೇಳಿದೆ, ನೀನು ಅಲ್ಲಿ ಹೋಗುವ ಸಾಧ್ಯತೆ ಇದೆ ನನ್ನನ್ನು ಬಿಟ್ಟು ಎಂದ ಅಭಾ. ಅಕ್ಷಯ್ ನುಡಿದ, ಆದರೆ ನನಗೆ ಅದರ ಕಲ್ಪನೆ ಇಲ್ಲ. ಹಾಗೆ ಅದನ್ನು ಹುಡುಕುತ್ತಲೂ ಬರಲಿಲ್ಲ. ಅಲ್ಲಿಗೆ ಹೋಗುವ ಉದ್ದೇಶ ಸಹ ಇರಲಿಲ್ಲವಲ್ಲ. ಅಭಾ ನುಡಿದ, ಅಕ್ಷಯ್, ಹಾಗಾದರೆ ನೀನು ಬೆಂಗಳೂರಿನಿಂದ ಹೊರಡುವಾಗ ನಿನಗೆ ಮಾನಹಳ್ಳಿಗೆ ಬರುವ ಉದ್ದೇಶ ಇದ್ದಿತೆ? ಅಲ್ಲಿಂದ ನನ್ನ ಜೊತೆ ಕಣಿವೆಗೆ ಬರುವ ಕಲ್ಪನೆ ಇದ್ದಿತೆ? ನನ್ನ ಹಾಗೂ ನಿನ್ನ ಜೀವನ ಒಂದೇ ರೀತಿ, ಅನ್ವೇಷಣೆ. ನಮ್ಮ ಬದುಕು ನಿಂತ ನೀರಿನಂತೆ ಅಲ್ಲ, ಹರಿಯುವ ಗಂಗೆಯಂತೆ, ಸದಾ ಜೀವನದ ಅರ್ಥದ ಹುಡುಕಾಟ, ಚಲನಶೀಲ ಬದುಕು. ಅಕ್ಷಯ್ ಕೇಳಿದ, ಅಂದರೆ ನಿನ್ನ ಮಾತಿನ ಅರ್ಥವೇನು? ಅಭಾ ಹೇಳಿದ, ಎಲ್ಲವೂ ಹಾಗೆ. ನಮ್ಮ ಅರಿವಿಗೆ ಇಲ್ಲದೆ ನಮ್ಮನ್ನು ನಮ್ಮ ಕರ್ಮಫಲಗಳು, ಸಂಚಿತ ಫಲಗಳು ನಮ್ಮನ್ನು ಎಲ್ಲಿಗೋ ಎಳೆದೊಯ್ಯುತ್ತವೆ. ಅದನ್ನೇ ಋಣ ಎಂದು ಸಹ ಕರೆಯುವರು. ಈಗ ನಿನ್ನ ಮುಂದೆ ಆಯ್ಕೆ ಬಂದು ನಿಲ್ಲುತ್ತದೆ. ಅದಕ್ಕೆ ಮುಂಚೆ ಈ ಹಳ್ಳಿಯ ಕಿರಾತ ಜನರ ರಹಸ್ಯ ಸಹ ನಿನಗೆ ತಿಳಿಸಲೇಬೇಕು. ಇಂದು ನಾನು ನಿನಗೆ ಎಲ್ಲವನ್ನೂ ತಿಳಿಸಬೇಕು. ನಾಳೆ ನಾನು ನಿನಗೆ ಸಿಗುವೆನೋ ಇಲ್ಲವೋ ಗೊತ್ತಿಲ್ಲ. ಅಕ್ಷಯ್ಗೆ ವಿಭ್ರಮೆಯಾಗಿತ್ತು. ಅಭಾ ಏನು ನುಡಿಯುತ್ತಾ ಇರುವ ಎಂದು. ಇವನು ನಾಳೆಯಿಂದ ನನಗೆ ಏಕೆ ಸಿಗಲ್ಲ? ಅಭಾ ಮುಂದುವರೆಸಿದ, ಈ ಹಳ್ಳಿ ಹೆಸರೇ ಇಲ್ಲದ ಹಳ್ಳಿ. ಕಿರಾತ ಜನರ ತಾಂಡ. ನೋಡಲು ಮೇಲ್ನೋಟಕ್ಕೆ ಕಣಿವೆಯ ನಡುವೆ ಕಾಡಿನಲ್ಲಿ ಇರುವ ಕಾಡು ಜನರ ತಾಣ. ಆದರೆ ಇದರ ಇತಿಹಾಸ ಬೇರೆಯೇ ಇದೆ. ಈ ವಂಶಜರು ಇಂದು ನೆನ್ನೆ ಇಲ್ಲಿ ಬಂದು ನೆಲೆಸಿರುವುದಲ್ಲ. ಸಾವಿರಾರು ವರ್ಷಗಳಿಂದ ಇಲ್ಲೇ ನೆಲೆಸಿದ್ದಾರೆ. ಇವರ ವಂಶ ಇಲ್ಲಿ ನೆಲೆಸಿರುವುದು ಕಾವಲು ಕಾಯುವುದಕ್ಕೆ. ಯಾರೂ ಸಹ ಶಾಂಗ್ರಿಲಾ ಎಂದು ಕರೆಯುವ ಆ ಜಾಗಕ್ಕೆ ಹೋಗದಂತೆ ಕಾಯಲು ಇವರು ಇಲ್ಲಿರುವುದು. ಹಿಮಾಲಯದಲ್ಲಿ ಇರುವ ಆ ಸ್ವರ್ಗ ಅಥವಾ ಶಾಂಗ್ರಿಲಾ ತಲುಪಲು ಹೂವಿನ ಕಣಿವೆಯ ಮೂಲಕ ಈ ಹಳ್ಳಿಯನ್ನು ದಾಟಿ ಹೋಗುವುದೊಂದೇ ಮಾರ್ಗ. ಈ ಎರಡನ್ನೂ ಯಾರೂ ದಾಟಲಾರರು. ಅಲ್ಲಿನ ಲೋಕದ ಜನರು ನಮ್ಮನ್ನು ಕರೆಸಿಕೊಳ್ಳುವುದಿದ್ದರೆ ಮಾತ್ರ ನಾವು ಅಲ್ಲಿಗೆ ತಲುಪಬಹುದು. ಅಕ್ಷಯ್ ಹೇಳಿದ, ಆದರೆ ಅವರು ನಮ್ಮನ್ನು ಕರೆಸಿಕೊಳ್ಳುವುದು ಹೇಗೆ? ಅದು ನಮಗೆ ತಿಳಿಯುವುದು ಹೇಗೆ? ನಾವು ಅಲ್ಲಿಗೆ ಹೋಗಲು ತಕ್ಕವರು ಎಂದು ಅವರು ಹೇಗೆ ತೀರ್ಮಾನ ಮಾಡುವರು? ಅಭಾ ನಗುತ್ತಾ ಇದ್ದವನು ಹೇಳಿದ, ಅಕ್ಷಯ್, ಇಷ್ಟು ದಿನ ಈ ಹಳ್ಳಿಯಲ್ಲಿ ಆಗಿದ್ದು ಅದೇ. ನಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ ಪರೀಕ್ಷೆ ಮಾಡಲಾಯಿತು. ಅಲ್ಲದೆ ನಮ್ಮ ದೇಹವನ್ನು ಶುದ್ಧಗೊಳಿಸುವ ಕ್ರಿಯೆ ನಡೆಸಲಾಯಿತು. ಈ ಜನ ಗಿಡಮೂಲಿಕೆಗಳಲ್ಲಿ ನಿಸ್ಸೀಮರು. ನಮ್ಮ ಆಹಾರ, ಹಾಲು ಇತ್ಯಾದಿಗಳಲ್ಲಿ ನಮ್ಮ ದೇಹದ ಮೇಲೆ ಪ್ರಯೋಗ ನಡೆಸಿದ್ದಾರೆ. ಅದರ ಪರಿಣಾಮವನ್ನು ನೋಡಿದ್ದಾರೆ. ಅಕ್ಷಯ್ಗೆ ಆಶ್ಚರ್ಯ. ಹೌದೇ? ಆದರೆ ಅದರಿಂದ ನಮಗೇನಾದರೂ ಆಗಿದ್ದಲ್ಲಿ ಗತಿಯೇನು? ಅಭಾ ಹೇಳಿದ, ಇಲ್ಲ ಅಕ್ಷಯ್, ಹಾಗೇನೂ ಆಗುವುದಿಲ್ಲ. ಅದೆಲ್ಲ ಸಹಜ ಆಹಾರಗಳು. ಅಲ್ಲದೆ ನಾವು ಹೂವಿನ ಕಣಿವೆಯಲ್ಲಿ ಸಿಕ್ಕಿ ಅಲೆಯುತ್ತಾ ಇದ್ದಾಗ ನಮ್ಮನ್ನು ಗಮನಿಸಿದವರು ಅವರೇ ಶಾಂಗ್ರಿಲಾ ವಾಸಿಗಳು. ಅಲ್ಲಿ ಬಂದು ನಮ್ಮನ್ನು ರಕ್ಷಿಸಿ ಈ ಹಳ್ಳಿಗೆ ಬಿಟ್ಟು ಹೋಗಿದ್ದಾರೆ ಅನ್ನಿಸುತ್ತದೆ. ಈಗ ಅದೆಲ್ಲ ಬಿಡು ಅಕ್ಷಯ್. ಈಗ ನಿನ್ನ ನಿರ್ಧಾರದ ಮೇಲೆ ನೀನು ಆ ಹೊಸ ಲೋಕವನ್ನು ಪ್ರವೇಶ ಮಾಡುವೆಯೋ ಇಲ್ಲವೋ ಎನ್ನುವುದು ನಿಂತಿದೆ. ನೀನು ನಿರ್ಧಾರ ಮಾಡಬೇಕು. ಅಕ್ಷಯ್ ಹೇಳಿದ, ಅಲ್ಲ ಅಭಾ, ಒಮ್ಮೆ ಅಲ್ಲಿಗೆ ಹೋದ ಮೇಲೆ ಇಲ್ಲಿಗೆ ಹಿಂದೆ ಬರಲಾಗುವುದಿಲ್ಲವೇ? ಅಲ್ಲೇ ಉಳಿಯಬೇಕಾ? ಅದೇನು ನಮಗೆ ಗೊತ್ತಿಲ್ಲ. ಅಲ್ಲಿ ಏನಿದೆ ಎಂದು ಗೊತ್ತಿಲ್ಲ. ಹೇಗೆ ನಿರ್ಧಾರ ಮಾಡುವುದು? ಅಭಾ ಹೇಳಿದ, ಅಕ್ಷಯ್, ಎಲ್ಲರೂ ಹೇಳುವರು ಸತ್ತ ನಂತರ ಸ್ವರ್ಗಕ್ಕೆ ಹೋಗುವರು ಎಂದು. ಆದರೆ ಇಲ್ಲಿ ನಿನಗೆ ಬದುಕಿರುವಾಗಲೇ ದೇಹ ಸಮೇತ ಸ್ವರ್ಗ ಎನ್ನುವ ಆ ಲೋಕಕ್ಕೆ ಪ್ರವೇಶ ಸಿದ್ಧವಿದೆ ಅನ್ನುವಾಗ ಇಲ್ಲಿಗೆ ಹಿಂದೆ ಬರುವ ಯೋಚನೆ ಏಕೆ ಮಾಡುವೆ? ಅಲ್ಲಿ ಏನಿದೆ ಎನ್ನುವುದು ಅಲ್ಲಿಗೆ ಹೋದ ನಂತರ ತಿಳಿಯುವುದು. ಅಷ್ಟಕ್ಕೂ ಅಲ್ಲಿ ಏನು ಇದ್ದರೂ ಇಲ್ಲಿಗಿಂತ ಚೆನ್ನಾಗಿ, ಸುಂದರವಾಗಿ ಇರುತ್ತದೆ, ಉತ್ತಮವಾಗಿ ಇರುತ್ತದೆ. ಒಂದು ತಿಳಿ, ಅದು ಸಾವೇ ಇಲ್ಲದ ಲೋಕ ಅನ್ನುವಾಗ ಖಂಡಿತ ಎಲ್ಲವೂ ಸುಂದರವಾಗಿರಬಹುದಲ್ಲವೇ? ಅಕ್ಷಯ್ಗೆ ಏನು ನಿರ್ಧಾರ ತೆಗೆದುಕೊಳ್ಳುವುದು ಎಂದು ತಿಳಿಯಲಿಲ್ಲ. 5 ನಿಮಿಷ ಕಣ್ಣು ಮುಚ್ಚಿ ಕುಳಿತ.
ಆ 5-10 ನಿಮಿಷದಲ್ಲಿ ಅವನ ಮನದಲ್ಲಿ ನೂರಾರು ಯೋಚನೆಗಳು ಹಾದು ಹೋದವು. ಇದೊಂದು ಹೊಸ ಅನುಭವ. ಚಿಕ್ಕ ವಯಸ್ಸಿನಿಂದ ಅವನಲ್ಲಿ ಬೆಳೆದಿದ್ದ ಅನ್ವೇಷಕ ಬುದ್ಧಿ ಅಲ್ಲಿ ಹೋಗು ಅನ್ನುತ್ತಾ ಇದ್ದಿತು. ಹಾಗೆ ಅಪ್ಪ ಅಮ್ಮ ಎಲ್ಲರೂ ಒಮ್ಮೆ ಮನಸ್ಸಿನಲ್ಲಿ ಬಂದು ಹೋದರು. ಕಡೆಗೊಮ್ಮೆ ಅವನ ಮನಸ್ಸಿನ ಸಹಜ ಗುಣ ಗೆದ್ದಿತು. ಹೋಗುವುದೆಂದು ನಿರ್ಧರಿಸಿದ. ಮುಂದೆ ಏನಾಗುವುದು ಎನ್ನುವುದನ್ನು ಮುಂದೆ ನಿರ್ಧರಿಸಿದರಾಯಿತು. ಅಕ್ಷಯ್ ಕೇಳಿದ, ಸರಿ ಅಭಾ, ಹೊರಡುವುದು ಸರಿಯಾದ ನಿರ್ಣಯ ಎಂದು ನನಗೆ ಅನ್ನಿಸುತ್ತಿದೆ. ಮನುಷ್ಯನಿಗೆ ಯಾವಾಗಲೂ ಅನ್ವೇಷಕ ಬುದ್ಧಿ ಇರಬೇಕು. ಇರುವುದನ್ನು ಬಿಟ್ಟು ಹೊಸದನ್ನು ಅರಸುತ್ತಾ ಹೊರಡುವುದು ಅವನ ಗುಣವಾಗಬೇಕು ಅನ್ನಿಸುತ್ತದೆ. ಒಮ್ಮೆ ನಮಗೆ ಆಶ್ರಯ ಕೊಟ್ಟ ಸುಬ್ಬು ಎನ್ನುವ ನಾಯಕನಿಗೂ ಅವನ ತಂದೆ ದೊಡ್ಡಪ್ಪ ಇಂದಾರಿಗೂ ಹೇಳಿ ಹೋದರಾಗುತ್ತದೆಯಲ್ಲವೇ? ಅಭಾ ಗಟ್ಟಿಯಾಗಿ ನಕ್ಕು ಬಿಟ್ಟ. ಅಲ್ಲ ಅಕ್ಷಯ್, ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೆ ಹೇಳುವ ಮಾತು ನೀನು ಆಡುತ್ತಾ ಇಲ್ಲ. ಇಲ್ಲಿರುವ ದೊಡ್ಡಪ್ಪ ನಿನಗೆ ಬಂಧುವಾದರೆ. ಅಕ್ಷಯ್ಗೆ ಏನು ತೋಚಲಿಲ್ಲ. ಕಡೆಗೊಮ್ಮೆ ಹೇಳಿದ, ನೀನು ಹೇಳಿದ್ದು ಸತ್ಯ ಅಭಾ. ನನ್ನ ತಂದೆ ತಾಯಿಯರಿಗೆ ಹೇಳಿ ಹೋಗುವ ಅವಕಾಶವಿಲ್ಲ. ನಾನು ಬೆಂಗಳೂರಿಗೆ ಹೋಗಿ ಹೇಳಿ ಪುನಃ ಇಲ್ಲಿ ಬರುವುದು ಸಾಧ್ಯವೇ ಇಲ್ಲ. ಹಾಗಿರಲು ಇಲ್ಲಿನ ವ್ಯಾಮೋಹ ನನಗೆ ಏಕೆ? ಆದರೆ ನಿನ್ನ ವಿಷಯ ಹೇಳು. ನೀನು ನನ್ನ ಜೊತೆ ಏಕೆ ಬರುತ್ತಾ ಇಲ್ಲ? ನಿನ್ನನ್ನು ಬರಬೇಡ ಎಂದು ತಡೆದವರು ಯಾರು? ಅಭಾ ಹೇಳಿದ. ಅಕ್ಷಯ್, ಅದೆಲ್ಲ ಈಗ ಸದ್ಯಕ್ಕೆ ವಿವರಣೆ ಕೊಡುವ ಸ್ಥಿತಿಯಲ್ಲಿ ನಾನಿಲ್ಲ. ಒಂದು ತಿಳಿ, ನನಗೂ ಸಹ ಅಲ್ಲಿಗೆ ಬರುವ ಕುತೂಹಲ ಇದೆ, ನಿರೀಕ್ಷೆ ಇದೆ. ಆದರೆ ಅಲ್ಲಿನ ಸೂಚನೆ ಮಾತ್ರ ನಿನಗೆ ಬಂದಿದೆ. ಅಕ್ಷಯ್ಗೆ ಅಭಾನ ಮಾತು ಪೂರ್ತಿ ಅರ್ಥವಾಗಲಿಲ್ಲ. ನಾನು ಹೋಗುವ ಬಗ್ಗೆ ಅಭಾಗೆ ಸೂಚನೆ ಹೇಗೆ ದೊರಕಿತು ಎನ್ನುವುದನ್ನು ಅವನು ಸದ್ಯಕ್ಕೆ ಹೇಳುವುದಿಲ್ಲ. ಆದರೆ ಮುಂದೆ ಅವನು ಸಹ ಅಲ್ಲಿಗೆ ಬರುವ ಸಾಧ್ಯತೆ ಇದೆ ಅನ್ನಿಸಿತು. ಹಾಗಿರಲು ತಾನು ಧೈರ್ಯ ಮಾಡಿ ಆ ಶಾಂಗ್ರಿಲಾ, ಸ್ವರ್ಗ, ಈಡನ್, ಬ್ಲೂ ವ್ಯಾಲಿ, ಹ್ಯಾಪಿ ವ್ಯಾಲಿ ಹೀಗೆ ಹಲವು ಹೆಸರಿನಿಂದ ವರ್ಣಿಸಲ್ಪಡುವ ಜಾಗಕ್ಕೆ ಹೊರಡಲು ತನ್ನ ಒಪ್ಪಿಗೆ ಸೂಚಿಸಿದ. ಇಬ್ಬರೂ ಮಾತನಾಡಲು ಹೋಗಲಿಲ್ಲ. ಇಬ್ಬರೂ ಅಗಲುವ ಕಾಲ. ಹಾಗಾಗಿ ಅಕ್ಷಯ್ ಹಾಗೂ ಅಭಾಗೆ ಮನಸ್ಸು ತುಂಬಿ ಬರುತ್ತಾ ಇದ್ದಿತು. ಇಬ್ಬರು ಸ್ವಲ್ಪ ಭಾವುಕರಾಗಿದ್ದರು. ಅಭಾ ಹೇಳಿದ, ಹೋಗಿ ಬಾ ಗೆಳೆಯ. ನೋಡು, ನಿನ್ನನ್ನು ಕರೆದುಕೊಂಡು ಹೋಗುವರು ಬಂದಾಯಿತು. ನೀನು ಅವರ ಜೊತೆ ಹೊರಡಬೇಕು. ಅಕ್ಷಯ್ಗೆ ಅರ್ಥವಾಗಲಿಲ್ಲ. ಅಭಾ ತೋರಿಸಿದ ಕಡೆ ತಿರುಗಿ ನೋಡಿದ. ಬೇರಿನಿಂದ ಮುಚ್ಚಿ ಹೋಗಿದ್ದ ದೇವಾಲಯದ ದ್ವಾರದಿಂದ ಯಾರೋ ಹೊರಬಂದು ಇತ್ತ ಕಡೆ ಬರುತ್ತಾ ಇದ್ದಾರೆ. ಯಾರು ಅದು? ಅಕ್ಷಯ್ ಕ್ಷಣಕಾಲ ನಂಬಲು ಆಗಲಿಲ್ಲ. ಮನುಷ್ಯ ಮಾತ್ರದವರು ಇಷ್ಟು ಎತ್ತರ ಇರಲು ಸಾಧ್ಯವೇ? ಸುಮಾರು 12ರಿಂದ 14 ಅಡಿ ಎತ್ತರದ ವ್ಯಕ್ತಿ ಇರಬಹುದು. ಇತ್ತ ನಿಧಾನವಾಗಿ ನಡೆದು ಬರುತ್ತಿರುವ. ಹತ್ತಿರ ಬರುವಾಗ ಅಕ್ಷಯ್ ಗಮನಿಸಿದ. ಆದರೆ ಅದು ಸಾಧಾರಣ ಮನುಷ್ಯರಂತೆ ಗೋಚರಿಸುತ್ತಿಲ್ಲ. ಮೈಕೈ ಮೇಲೆಲ್ಲ ಬೆಳೆದಿದ್ದ ಬಿಳಿಯ ಬಣ್ಣದ ಕೂದಲು. ಮುಖ ಮನುಷ್ಯರಂತೆ ಇದ್ದರೂ ಸಹ ಹೋಲಿಕೆ ಗೋರಿಲ್ಲಾ ಥರ. ಮೈಪೂರ್ತಿ ಬಿಳಿಯ ಬಣ್ಣದ ಕೂದಲಿನಿಂದ ಮುಚ್ಚಿ ಹಿಮದ ವರ್ಣಕ್ಕೆ ಕಾಣುವ ಈ ಆಕಾರವನ್ನು ಎಲ್ಲಿಯೋ ನೋಡಿರುವೆ. ಚಿತ್ರದಲ್ಲಿ, ಸಿನಿಮಾದಲ್ಲಿ, ಅಥವಾ ಎಲ್ಲಿ? ತಕ್ಷಣ ಹೊಳೆದು ಬಿಟ್ಟಿತು. ಇದು ಹಿಮಮಾನವ, ಏತಿ ಎಂದು ಎಲ್ಲರೂ ವರ್ಣಿಸುವ ಪ್ರಾಣಿ, ಅಥವಾ ಮನುಷ್ಯ ಪೂರ್ವಜ? ಅಭಾ ಅಕ್ಷಯ್ನ ಹೆಗಲ ಮೇಲೆ ಕೈಯಿಟ್ಟು ನುಡಿದ. ಅಕ್ಷಯ್, ಯಾವುದೇ ಗಾಬರಿ ಇಲ್ಲ. ಇವರು ನೋಡಲು ಹೀಗಿದ್ದರೂ ಅತ್ಯಂತ ಸ್ನೇಹಮಯಿ. ನಾನು 2-3 ಸಲ ಭೇಟಿಯಾಗಿರುವೆ ಇದೇ ಹಳ್ಳಿಯಲ್ಲಿ. ನೀನು ಚಿಂತಿಸಬೇಡ. ನಾನು ನಿನ್ನ ಗೆಳೆಯ, ನನ್ನನ್ನು ನಂಬು. ಈಗ ಇವರೊಡನೆ ಹೊರಟು ಬಿಡು. ನಿನಗೆ ಶುಭವಾಗಲಿ.